ಆದಾಯ ತೆರಿಗೆ 12 ಲಕ್ಷ. ನೀವು 9 ಲಕ್ಷ ಅಂದ್ರಿ, ಮುರಳೀಧರವರು 10 ಲಕ್ಷ ಅಂದರು. ಈಗ ನೋಡಿದ್ರೆ 12 ಲಕ್ಷ. ಇದನ್ನ ಬಂಪರ್ ಆಫರ್ ಅಂತ ಹೇಳಬೇಕಾ, ಬಂಪರ್ ಗಿಫ್ಟ್ ಅಂತ ಹೇಳಬೇಕು? ಭಗವಾನ್ ಜಬ್ ದೇತಾ ಹೈ ಚಪ್ಪಡ್ ಫಾಡ್ಕೆ ದೇತಾ ಅಂತ ಹೇಳ್ತಾರಲ್ಲ, ಇದು ನಿಜವಾಗ್ಲೂ ಐ ನೆವರ್ ಎಕ್ಸ್ಪೆಕ್ಟೆಡ್. ಪ್ರಾಬಬ್ಲಿ ವಿ ನೆವರ್ ಆಸ್ಕ್ಡ್. ನಾವು ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದ್ದಾರೆ ಅವರು. ಸೊ ಆದ್ದರಿಂದ ಡಬಲ್ ಥಮ್ಸ್ ಅಪ್. 10 ಲಕ್ಷ ನೋಡಿ, ಮುಂಚೆ ನೀವು ಹೇಳಿದ್ರಲ್ಲ ತಿಂಗಳಿಗೆ 1 ಲಕ್ಷ ಇದ್ದರೆ ವರ್ಷಕ್ಕೆ 12 ಲಕ್ಷ ಅಂತೇಳಿ. ನಾನು ಬ್ಯಾಕ್ ಆಫ್ ದ ಎನ್ವಲಪ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹೋದ ವರ್ಷ ಅದೇ ಜನ 80,000 ರೂಪಾಯಿ ಕಟ್ತಾ ಇದ್ರು. 12 ಲಕ್ಷಕ್ಕೆ ಇನ್ಕಮ್ ಇದ್ದ ಪಕ್ಷದಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ 80,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಿತ್ತು. ಸೊ ಸೀದಾ 80,000 ರೂಪಾಯಿ ಜಾಬ್ ಯಾರು ಕಟ್ತಾ ಇದ್ರೋ ಅದು ಉಳಿತು. ಸೊ ಫ್ಯಾಂಟಾಸ್ಟಿಕ್ ನ್ಯೂಸ್. ಬಟ್ ಒಂದೇ ಒಂದು ಪಾಯಿಂಟ್ ಏನಂದರೆ, ಐ ಮೀನ್ ಅಪಾರ್ಟ್ ಫ್ರಮ್ ದಟ್ ದೇ ಹ್ಯಾವ್ ಆಲ್ಸೋ ಚೇಂಜ್ ದ ಸ್ಲ್ಯಾಬ್ ರೇಟ್ಸ್. ಹೌದು, ಸ್ಲ್ಯಾಬ್ ರೇಟ್ಸ್ನು ಸಬ್ಸ್ಟ್ಯಾನ್ಷಿಯಲಿ ಚೇಂಜ್ ಮಾಡಿದೆ. ಹೌದು. ಅಂದರೆ ಮುಂಚೆ 1 ಲಕ್ಷ 2 ಲಕ್ಷ ಈ ಥರದಲ್ಲೇ ಓಡ್ತಿತ್ತು. ಈಗ ನಾನು ಒಂದು ಹೇಳಬೇಕು. ಈಗ ನನಗೆ 15 ಯಾರಿಗಾದ್ರೂ 1 ಲಕ್ಷ ಬದಲಿಗೆ 1.5 ಲಕ್ಷ ಇದ್ದರೆ, ಹೌದು, ಅವನು ಹಿ ಶುಡ್ ನಾಟ್ ಥಿಂಕ್ ದಟ್ ಬರೀ 50,000 ಮೇಲೆ ಮಾತ್ರ ನಾನು ಅಂದರೆ 6 ಲಕ್ಷದ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ತೀನಿ ಅಂತಲ್ಲ. ಯಾರ ಇನ್ಕಮ್ 12 ಲಕ್ಷ ಒಳಗಡೆ ಇದ್ದ ಪಕ್ಷದಲ್ಲಿ ಮಾತ್ರ ಅವನಿಗೆ ನಾನು ಹೇಳಿದಾಗೆ ಮುಂಚೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ರಿಬೇಟ್ ಅಂಡರ್ 87A ಫುಲ್ 80,000 ರೂಪೀಸ್ ತೊಗೊಂಡು ನಿಲ್ ಅಂತೇಳಿ ಮಾಡ್ಕೋಬೇಕು. ಬಿಕಾಸ್ 13 ಲಕ್ಷ ಇತ್ತು ಅಥವಾ 14 ಲಕ್ಷ ಇತ್ತು ಅಂತ ಹೇಳಿದ್ರೆ ಹಿ ವಿಲ್ ಎಂಡ್ ಅಪ್ ಪೇಯಿಂಗ್ ಟ್ಯಾಕ್ಸ್ ನಾಟ್ ಆನ್ ದಟ್ ಅಡಿಷನಲ್ 1 or 2 lakhs ಬಟ್ ಆನ್ ದಿ ಎಂಟೈರ್ ಥಿಂಗ್ ಹಿ ಹ್ಯಾಸ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಪೇ ದ ಟ್ಯಾಕ್ಸಸ್ ಅಪ್ರೋಪ್ರಿಯೇಟ್ಲಿ. ಅದರೊಟ್ಟಿಗೆ ಸೊ ದಿಸ್ ಇಸ್ ಅ ಪಾಯಿಂಟ್. ಬಟ್ ವಾಟ್ ಹ್ಯಾಸ್ ಆಲ್ಸೋ ಹ್ಯಾಪನ್ಡ್ ಇಸ್ ಕ್ಯಾಪಿಟಲ್ ಗೇನ್ಸ್ ಇದ್ದ ಪಕ್ಷದಲ್ಲಿ, ಸಪೋಸ್ ನಾನೊಂದು ಶೇರ್ ಸೇಲ್ ಮಾಡಿದೆ ಅಥವಾ ಪ್ರಾಪರ್ಟಿ ಸೇಲ್ ಮಾಡಿದೆ ಅಂದರೆ ಈ ಬೆನಿಫಿಟ್ ಸಿಗಲ್ಲ. ಅದನ್ನು ಅವರು ಹೇಳಿದ್ದಾರೆ. ಅದು ಇಷ್ಟುವರೆಗೂ ಇರ್ತಿರಲಿಲ್ಲ, ಅದ್ರ ಆ್ಯಕ್ಟಲ್ಲಿ ಇರಲಿಲ್ಲ. ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ಆ ಥರ ಬಿಡ್ತಾ ಇರಲಿಲ್ಲ. ನಾವು ಅದನ್ನು ಸುಪ್ರೀಂ ಕೋರ್ಟ್ವರೆಗೆ ತೊಗೊಂಡೋಗಿ ಕೆಲವು ಹೈಕೋರ್ಟ್ಸ್ ದೇವ್ ಗಿವನ್ ಅ ಪರ್ಮಿಷನ್ ದಟ್ ಆ್ಯಕ್ಟಲ್ಲಿ ಇದ್ದಿದ್ದನ್ನು ಫಾರ್ಮಲ್ಲಿ ತೊಗೊಂಬರಬಾರ್ದು ಅಂತ ಹೇಳಿ ಇಷ್ಟುವರೆಗೆ ಮಾಡ್ತಿರಲಿಲ್ಲ. ಈಗ ಆ್ಯಕ್ಟಲ್ಲೇ ತೊಗೊಂಬಂದಿದ್ದಾರೆ ಅಂತ ತರ್ತಾರೆ ಅಂತ ಹೇಳಿದ್ದಾರೆ. ಬಟ್ ದ ಸೇಮ್ ಟೈಮ್ ವಾಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಇಸ್, ಮುಂಚೆ ನಾನು ಹೇಳಿದಲ್ಲ ಅಪ್ ಟು 3 lakh rupees ಝೀರೋ ಟ್ಯಾಕ್ಸ್, 3 to 7, 7 to 10, 10 to 12 ಇದ್ದಿದ್ದನ್ನು ಸಬ್ಸ್ಟ್ಯಾನ್ಷಿಯಲಿ ಅಪ್ ಟು 4 lakhsನ ನಿಲ್ ಮಾಡಿದ್ದಾರೆ. 4 to 8 lakhs 5%, 8 to 12 lakhs 10%, 12 to 16 lakhs 15%, 16 to 20 20%, 20 to 24 25%, more than 24 30%. ಸೊ ಅಗೇನ್ ದೇರ್ ವಿಲ್ ಬಿ ಅ ಸಬ್ಸ್ಟ್ಯಾನ್ಷಿಯಲ್ ರಿಡಕ್ಷನ್. ಅವರೇ ಒಂದೆರಡು ಎಕ್ಸಾಂಪಲ್ ಕೊಟ್ಟರು, ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅವ್ರು ಕರೆಕ್ಟಾಗಿ ಮಾಡಿರ್ತಾರೆ. 18 ಲಕ್ಷದ ಯಾರ್ಯಾರಿಗೆ ಇನ್ಕಮ್ ಅಂದರೆ 1.5 ಲಕ್ಷ, ತಿಂಗಳಿಗೆ 1.5 ಲಕ್ಷ ಇನ್ಕಮ್ ಇದ್ದರೆ 18 ಲಕ್ಷ ಆಗುತ್ತೆ. ಅಂಥವ್ರಿಗೆ 70,000 ರೂಪಾಯಿ ಉಳಿಯುತ್ತೆ. ನಾನು ಒಂದು ಹೇಳಿದೆ, ಯಾರಿಗೆ 12 ಲಕ್ಷ ಇರುತ್ತೆ ಅವ್ರಿಗೆ 80,000 ಉಳಿಯುತ್ತೆ. ಯಾರಿಗೆ 1.5 ಲಕ್ಷ ಅಂದರೆ 18 ಲಕ್ಷ ಇರುತ್ತೆ ಅವರಿಗೆ 70,000 ಉಳಿಯುತ್ತೆ. ಯಾರಿಗೆ 25 ಲಕ್ಷ ಅಂದರೆ 2,08,000 ರೂಪಾಯಿ ತಿಂಗಳಿಗೆ, 2,08,000 ರೂಪಾಯಿ ಇದ್ದವರಿಗೆ 1,10,000 ರೂಪಾಯಿಯಷ್ಟು ವರ್ಷಕ್ಕೆ ಈ ಒಂದು ಚೇಂಜಿಂದ ಉಳಿಯುತ್ತೆ. ದಿ ಬೆಸ್ಟ್ ಪಾರ್ಟ್ ಇಸ್ ದೇ ಸೆಡ್ ದಟ್ ದೇ ಹ್ಯಾವ್ ಫಾರ್ಗಾನ್ ದ ಟ್ಯಾಕ್ಸಸ್ ಟು ದಿ ಎಕ್ಸ್ಟೆಂಟ್ ಆಫ್ 1 lakh crore ಇನ್ ಡೈರೆಕ್ಟ್ ಟ್ಯಾಕ್ಸಸ್. ನಾನು ಮುಂಚೆನೇ ಹೇಳಿದೆ, ನಮ್ಮದು ಲಾಸ್ಟ್ ಇಯರ್ ಬಡ್ಜೆಟ್ನಲ್ಲಿ 22 lakh crores ವಾಸ್ ಎಸ್ಟಿಮೇಟೆಡ್. ಐ ಪ್ರಿಸ್ಯೂಮ್ ದಟ್ 22 lakhs ವಿಲ್ ಬಿ ನೌ 24 lakhs crores. ಇದು ಇಲ್ಲದಿದ್ದರೆ 25 lakh crores ಇನ್ಕಮ್ ಟ್ಯಾಕ್ಸಿಂದ ಬರ್ತಾ ಇತ್ತು. ದೇ ಹ್ಯಾವ್ ಫಾರ್ಗಾನ್ 25 lakhs to 24 lakhs. ಆ ಥರ ದಟ್ ಈಸ್ ವಾಟ್ ಇಟ್ ಮೀನ್ಸ್. ದ ಬೆಸ್ಟ್ ಪಾರ್ಟ್ ಇಸ್ ಪ್ರಾಬಬ್ಲಿ ಇನ್ ದ ಎಂಟೈರ್ ಸ್ಪೀಚ್ ಐ ಡಿಡ್ ನಾಟ್ ಸಿ ಎನಿ ಇನ್ಕ್ರೀಸ್ ಇನ್ ದ ಟ್ಯಾಕ್ಸಸ್. ಕಾರ್ಪೊರೇಟ್ ಟ್ಯಾಕ್ಸಸ್ ಇರ್ಬೋದು, ಫರ್ಮ್ ಟ್ಯಾಕ್ಸ್ ಇರ್ಬೋದು, ಅಥವಾ TDS ಇರ್ಬೋದು, ಯಾವುದನ್ನು ಅವರು ಹೆಚ್ಚು ಮಾಡಲಿಲ್ಲ. ಅವರು ಆನ್ ದ ಅದರ್ ಹ್ಯಾಂಡ್ TDSನ they have rationalized. TDSನ they have substantially rationalized. ಸೀನಿಯರ್ ಸಿಟಿಸನ್ಸ್ಗೆ ಇಷ್ಟವರೆಗೆ ನಾವು ಬ್ಯಾಂಕಲ್ಲಿ ಇಟ್ಟರೆ 50,000 ರೂಪಾಯಿಗಿಂತ ಹೆಚ್ಚು TDS ನಾವು ಇನ್ಕಮ್ ಇದ್ದ ಪಕ್ಷದಲ್ಲಿ, ಇಂಟ್ರೆಸ್ಟ್ ನಾವು ಕೊಟ್ಟ ಪಕ್ಷದಲ್ಲಿ ನಾವು TDS ಮಾಡ್ತಾ ಇರಲಿಲ್ಲ. ಈಗ 1 ಲಕ್ಷವರೆಗೆ ಎಲ್ಲಾದರೂ ಇಟ್ಟರೆ 1 ಲಕ್ಷವರೆಗೆ ಸೀನಿಯರ್ ಸಿಟಿಸನ್ಸ್ ಮೇಲೆ ಟ್ಯಾಕ್ಸ್ ಕಟ್ಟೋದು ಬೇಡ. ಅದೇ ಥರ ರೆಂಟ್ ಅಂದರೆ ಅವ್ರು ಒಂದು ತಿಳ್ಕೋಬೇಕು, ಟ್ಯಾಕ್ಸ್ ಕಟ್ಟಬೇಕಾ ಬೇಡ ಆಮೇಲೆ ವಿಚಾರ. ಅವರು 5-6 ಬ್ಯಾಂಕಲ್ಲಿ ಇಟ್ಬಿಟ್ಟು ಬೇರೆ ಬೇರೆ ಉಳಿಸ್ಕೊಂಡು ಆಮೇಲೆ ಕಟ್ಟಿದ್ರೆ ಅದೆಲ್ಲ ಇನ್ಕಮ್ ಟ್ಯಾಕ್ಸ್ 26 ಈಗ AF ಆ್ಯನ್ಯುಯಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ಅದರಲ್ಲಿ ಕಾಣಿಸ್ಬಿಡುತ್ತದೆ. ಸೊ ಅವ್ರು ಕಟ್ಟಬೇಕಾಗುತ್ತೆ. ಬಟ್ ನಾನು ಬ್ಯಾಂಕ್ ಆಗಿ ಅಥವಾ ನಾನು ಟ್ಯಾಕ್ಸ್ ಕೊಡುವುದು ಸೀನಿಯರ್ ಸಿಟಿಸನ್ಸ್ ಅಂದರೆ 60 ವರ್ಷದ ಹೆಚ್ಚಿನಪಟ್ಟದವರಿಗೆ, 60 ವರ್ಷ ಹೆಚ್ಚಿನಪಟ್ಟವರಿಗೆ ಬ್ಯಾಂಕಿಂದ ಅವರಿಗೆ 50,000 ರೂಪಾಯಿ ಒಳಗಡೆ ಇದ್ದರೆ ಇಷ್ಟವರೆಗೆ TDS ಮಾಡೋದು ಬೇಕಿರಲಿಲ್ಲ ಇಂಟ್ರೆಸ್ಟ್. ಈಗ ನಾವು ಬ್ಯಾಂಕಲ್ಲಿ 1 ಲಕ್ಷವರೆಗೆ TDS ಮಾಡೋದು ಬೇಡ. ಅದೇ ಥರ ರೆಂಟ್ ಕೊಟ್ಟರೆ, ನಾನು ಯಾವುದಾನ ಒಂದು ಮನೆಯಲ್ಲಿ ಉಳ್ಕೊಂಡು ನಾನು ರೆಂಟ್ ಕೊಡ್ತಾ ಇದ್ದರೆ ನಾನು 2.4 lakhs ಅಂದರೆ 20,000 ರೂಪಾಯಿಗಿಂತ ಹೆಚ್ಚು ರೆಂಟ್ ಕಟ್ಟಿದ ಪಕ್ಷದಲ್ಲಿ ಆ್ಯಸ್ ಎ ಬಿಸ್ನೆಸ್ ಎಂಟಿಟಿ, ಇಟ್ ಇಸ್ ಎ ಬಿಸ್ನೆಸ್ ಅವ್ರಿಗೆ ಮಾತ್ರ ಅಪ್ಲೈ ಆಗೋದು. ಫಾರ್ ನಾನ್ ಬಿಸ್ನೆಸ್ ಪೀಪಲ್, ನಾರ್ಮಲಿ ಸ್ಯಾಲ್ರಿಡ್ ಪೀಪಲ್ಗೆ ಅದು ಇಯರ್ಲಿ ಒಂದೊಂದು ಲಿಮಿಟ್ ಇದೆ, ಅದನ್ನು ನಾನು ಹೇಳಲ್ಲ. ಈಗ 2,40,000 ರೂಪಾಯಿ ಬಿಸ್ನೆಸ್ ಅವರು TDS ಟ್ಯಾಕ್ಸ್ ರೆಂಟ್ ಕಟ್ತಾ ಇದ್ದರೆ TDS ಮಾಡಬೇಕಿತ್ತು. ಈಗ 6 ಲಕ್ಷಕ್ಕೆ ಮಾಡಿದ್ದಾರೆ. LRS ಅಂದರೆ ನಾನು ಇಲ್ಲಿಂದ ಒಂದು ಅಮೇರಿಕಾಗೆ ನಾನು ದುಡ್ಡು ಕಳಿಸ್ತಾ ಇದ್ದರೆ
$7 ಲಕ್ಷ ಹೆಚ್ಚು ನಾನು ರೆಮಿಟ್ ಮಾಡ್ತಾ ಇದ್ದೀನಿ, ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್ನಲ್ಲಿ $2.5 ಲಕ್ಷ ಅಷ್ಟು ಕಳಿಸ್ಬೋದು ನಾನು. ಅದನ್ನು ಇಷ್ಟುವರೆಗೆ 7 ಲಕ್ಷ ಮೇಲ್ಪಟ್ಟಿದ್ದರೆ ದೇರ್ ವಾಸ್ ಅ TDS ಅಪ್ಲಿಕಬಲ್. ನಾವು ಅಪ್ ಟು 10 lakhs ದೇರ್ ಇಸ್ ನೋ TDS. ಅದೇ ಎಜುಕೇಷನ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರಲ್ಲ, ಸಪೋಸ್ ದೇ ಗೋ ಅಬ್ರಾಡ್, ನಾನು ಅದಕ್ಕೆ ಲೋನ್ ತೊಗೊಂಡಿದ್ದೀನಿ, ಲೋನ್ ತೊಗೊಂಡು ನನ್ನ ಮಗಳಿಗೆ ಅಲ್ಲಿ ಓದಿಸ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಅದ್ರ ಮೇಲೂ ದೇರ್ ವಾಸ್ ಅ 0.5% TDS. ಅದು ನಾನು ಹೇಳ್ತೀನಿ, ಲೋನ್ ತೊಗೊಂಡು ನಾನು ಕಳಿಸ್ತಾ ಇದ್ದೀನಿ, 0.5% TDS. ಅವ್ರು ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಏನು ಹೇಳ್ತಾ ಇತ್ತು, ನೀವು ತೋರಿಸ್ವಿ ಆಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ಅದಕ್ಕೆ ಕ್ರೆಡಿಟ್ ತೊಗೊಳ್ಳಿ ಅಂತೇಳಿ. ನಾನು ಲೋನ್ನಲ್ಲಿ ಅದನ್ನು ನಾನು ಒಂದು 50 ಲಕ್ಷ ನಾನು ಖರ್ಚಾದರೆ ಅದ್ರ TDS ಕಟ್ಟಲಿಕ್ಕೂ ಲೋನ್ ತೊಗೋಬೇಕು. ಸೊ ದಟ್ ವಾಸ್ ರಾಂಗ್ ಆ್ಯಕ್ಚುಲಿ. ಸೊ ನೌ ದೇ ಹ್ಯಾವ್ ಟೋಲ್ಡ್ ದಟ್ ಇಫ್ ಇಟ್ ಇಸ್ ಥ್ರೂ ಅ ಲೋನ್ ದಟ್ ಯು ಆರ್ ಸೆಂಡಿಂಗ್ ಫಾರ್ ಎಜುಕೇಷನ್ ಪರ್ಪಸ್, ಯು ಡೋಂಟ್ ಹ್ಯಾವ್ ಟು ಮೇಕ್ TDS. ಮುಖ್ಯವಾಗಿ ನನಗೆ ಭಾರಿ ಖುಷಿಯಾಗಿದೆ. ಒಂದು ಲೆಕ್ಕದಿಂದ ಖುಷಿ, ಒಂದು ಲೆಕ್ಕದಿಂದ ದುಃಖ ಸರ್. ಏನಂದರೆ ಇದ್ರ ಮೇಲೆ ಇಷ್ಟು ಅಟ್ಯಾಚ್ಮೆಂಟ್ ಬೆಳೆದಿರ್ತದೆ. ಈ ಇನ್ಕಮ್, ನಾನು ಹೇಳ್ದಲ್ಲ, ಈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಹೇಳಿದ್ರೆ ನಮಗೆಲ್ಲ ಸೆಕ್ಷನ್ಸ್ ಈಗ ಬೈಹಾರ್ಟಿರ್ತದೆ. ಮಧ್ಯರಾತ್ರಿಯಲ್ಲಿ ಎಬ್ಸಿ ನಮಗೆ 269SS ಅಂದರೆ ಏನು, 40A3 ಅಂದರೆ ಏನು, 80C, ಇವಾಗ 80C ಎಲ್ರಿಗೂ ಗೊತ್ತಿರುತ್ತೆ 80C ಅಂದರೆ ಏನು ಅಂತೇಳಿ. ಈ ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಬಂದರೆ ದಟ್ 80C ವಿಲ್ ಬಿ ಸೆಕ್ಷನ್ 40C. ನಾಳೆ ನಿಮಗೆ 40C ಕ್ಲೇಮ್ ಮಾಡಿದ್ರೆ, ನಾನು ಆ ಥರ ಹೇಳಿದ್ರೆ ನಿಮಗೆ ಪಕ್ಕನೇ ಅರ್ಥ ಆಗಲ್ಲ. ಅದು ನಾವೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಓದಬೇಕಾಗುತ್ತೆ, ಅದ್ರ ವಿಷಯ ಸಪ್ರೇಟಾಗಿ ಚರ್ಚೆ ಮಾಡಬೇಕಾಗುತ್ತೆ. ಬರೋ ವಾರದಲ್ಲೇ ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್, ಅದು ಆ್ಯಕ್ಟ್ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಬಿಲ್ ಆಗಿ ಬರುತ್ತೆ. ಆಮೇಲೆ ಅದನ್ನು ಪಾರ್ಲಿಮೆಂಟ್ ಎಲ್ಲ ಸ್ಟಡಿ ಮಾಡಿ, ಸೊ ಐ ಆಮ್ ಸರ್ಪ್ರೈಸ್ಡ್ ಆ್ಯಂಡ್ ಶಾಕ್ಡ್ ದಟ್ 6 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ದನ್ನು ಅವ್ರು ಮಾಡಿ ತೋರಿಸಿದ್ದಾರೆ. ಸೊ ದಟ್ ಇನ್ಕಮ್ ಟ್ಯಾಕ್ಸ್ ಬಿಲ್, ನ್ಯೂ ಬಿಲ್ ವೆನ್ ಇಟ್ ಕಮ್ಸ್, ಇಟ್ ವಿಲ್ ಬಿ 50%, ಇಟ್ ವಿಲ್ ಬಿ 50% ಅಂತ ಹೇಳಿದ್ದಾರೆ. ಸೊ ನಮ್ಮ ಚಾರ್ಜಸ್ಸು 50% ಮಾಡಬೇಕಾ, ಅದನ್ನು ನಾವು ಅದನ್ನು ನೋಡಿಬಿಟ್ಟು ಹೇಳ್ತೀವಿ. ಎಕ್ಸಾಕ್ಟ್ಲಿ.